Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಬೆಳಗ್ಗೆಯಿಂದ ಲೋಕಸಭೆ ಚುನಾವಣೆಯಲ್ಲಿ ಮಾನ್ಯ ರಾಘವೇಂದ್ರರವರು ಚುನಾವಣೆ ಸೋಲ್ತೀವಿ ಅಂತ ಭೀತಿಯಿಂದ ಈಗಾಗಲೇ ಅನೇಕ ಕ್ರೈಮ್ಗಳು ಮಾಡ್ತಾ ಇದ್ದಾರೆ. ಅದು ಕ್ರೈಮ್ಗಳು ಏನು ಅಂತಂದರೆ, ನನ್ನ ಪರವಾಗಿ ಈಶ್ವರಪ್ಪನವ್ರು ಪ್ರಚಾರ ಮಾಡ್ತಿದ್ದಾರೆ ಏನಂತ ವೈರಲ್ ಮಾಡ್ತಿರೋಂಥ ಕ್ಯಾಸೆಟ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಪತ್ರಿಕಾಗೋಷ್ಠಿ ಮಾಡೋದು ನಾನೇ ಮಾಡಿದ್ದೀನಿ, ಅವ್ರಿಗೆ ಬೆಂಬಲ ಕೊಟ್ಟು ಅನ್ನೋದ್ರಲ್ಲಿ ಮಾಡಿದ್ದಾರೆ. ಈ ರೀತಿ ಇದಷ್ಟು ಕೂಡ ಕ್ರೈಮ್ ಆಗುತ್ತೆ. ಇದಕ್ಕೋಸ್ಕರ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಈ ತಪ್ಪು ಮಾಡಿದ್ದಾರೆ, ರಾಜಕೀಯ ಷಡ್ಯಂತ್ರ ಮಾಡಕ್ಕೆ ಹೊರಟಿದ್ದಾರೆ. ಚುನಾವಣಾ ಸೋಲು ಆಗಿದೆ ಅಂತ ತೀರ್ಮಾನ ಆದ ನಂತರ ಇದನ್ನೆಲ್ಲ ಸುಳ್ಳು ಸುದ್ದಿಗಳನ್ನು ಹರಡಿಸಿ ತಾನು ಗೆಲ್ಲಬೇಕು ಅನ್ನೋಂಥ ಪ್ರಯತ್ನ ಮಾಡಿದ್ದಾರೆ. ನಾನು ಈಶ್ವರಪ್ಪ ಗೆಲ್ತೀನಿ ಅನ್ನೋಂಥ ವಿಶ್ವಾಸ ಅವ್ರಿಗೆ ಗೊತ್ತ ತಕ್ಷಣ ಇವತ್ತು ಈ ರೀತಿ ಹೇಳಿಕೆಗಳು ಕೂಡ ಕೊಟ್ಟಿದ್ದಾರೆ. ನನ್ನ ಪರವಾಗಿ BJPಗೆ ಓಟು ಕೊಡಿ ಈಶ್ವರಪ್ಪ, ನನಗೆ ತಪ್ಪಿನ ಅರಿವಾಗಿದೆ, ಕಾಂಗ್ರೆಸ್ಗೆ ಲಾಭ ಆಗುವುದು ಬೇಡ, ಈ ರೀತಿ ನಾನು ಹೇಳಿದ್ದೀನಿ ಅನ್ನೋ ಥರದಲ್ಲಿ ಅವರು ಪ್ರೆಸ್ ರಿಲೀಸ್ ಮಾಡಿಸಿದ್ದಾರೆ. ಈ ರೀತಿ ಯಾವುದೋ ಹಳೆಯ ಫೋಟೋ ಇತ್ಲಾಗೆ ಈಗಿನ BJP ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ BJPಯ ಪ್ರಕೋಷ್ಠಗಳ ಇನ್ಚಾರ್ಜು ದತ್ತಾತ್ರಿ ಏನು ಹಳೆ ಫೋಟೋ ಹಾಕಿ ಇದರಲ್ಲಿ ನಾನು ಮಾಡಿದ್ದೀನಿ, ನಾನೇ ಅವ್ರ ಪರವಾಗಿ ಕಾಂಗ್ರೆಸ್ ಲಾಭ ಆಗೋದು ಬೇಡ ಅಂತೇಳಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಅನ್ನೋ ಥರದಲ್ಲಿ ಒಂದು. ಎರಡನೇದು, ಸುಪ್ರೀಂ ಟೆಲಿ BJP 8 ಮಿನಿಸ್ಟರ್ಗೂ KS ಈಶ್ವರಪ್ಪನವರು ಒಳ್ಳೆಯ ನಿರ್ಧಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅನ್ನೋ ಥರದಲ್ಲಿ ಹಾಕಿ ಎಗೇನ್ ಅದರಲ್ಲೂ ಕೂಡ ಮನಸ್ತಾಪ ಇರುವುದು ನಿಜ, ಆದರೆ ನಮ್ಮ ನಡುವೆ ಇರುವ ಮನಸ್ತಾಪ ವಿರೋಧಿಗಳು ಲಾಭ ಮಾಡಿಕೊಡಬಾರ್ದು ಅಂತ ನಾನು ಬರೆದಿದ್ದೀನಿ ಅನ್ನೋ ರೂಪದಲ್ಲಿ ನನಗೆ ಪಕ್ಷದ ಕೆಲವರ ಮೇಲೆ ಬೇಸರ ಮನಸ್ತಾಪವಿದೆ. ಅದನ್ನೆಲ್ಲ ನಾನು ಹಾಗೂ ಪಕ್ಷ ಹಿರಿಯ ಮುಖಂಡರು ಸೇರಿ ಮುಂದಿನ ದಿನಗಳಲ್ಲಿ ಬಗೆಹರಿಸಿಕೊಂಡು ಜೊತೆಯಾಗಿ ಸಾಗುವ ಸಂಕಲ್ಪ ಮಾಡುತ್ತೇವೆ ಈಶ್ವರಪ್ಪ ಅಂಥೇಳಿ ಸುಳ್ಳು. ಇದು ಎಗೇನ್ ಇದೊಂದು ಫೇಕ್ ನ್ಯೂಸ್. ಇದರ ಮೋದಿ ಫೋಟೋ ನನ್ನ ಫೋಟೋನ ಹಾಕಿ ಈ ರೀತಿ ಫೇಕ್ ನ್ಯೂಸನ್ನು ಹಾಕಿ ಅದರ ಲಾಭ ಮಾಡಿದ್ದಾರೆ. ಚುನಾವಣೆ ಸೋಲ್ತೀನಿ ಅಂತ ತೀರ್ಮಾನ ಮಾಡಿದ ತಕ್ಷಣ ಇಷ್ಟು ಭಂಡತನದ ನಿರ್ಲಜ್ಜ ವ್ಯವಸ್ಥೆನ ನಮ್ಮ ಕರ್ನಾಟಕ ರಾಜ್ಯದ 40 ವರ್ಷದಲ್ಲಿ ಯಾವುದೇ ಪಕ್ಷ ಯಾವುದೇ ವ್ಯಕ್ತಿ ಮಾಡಿಲ್ಲ. ಅದನ್ನು ಕಾಂಗ್ರೆಸ್ಸಿನ ಗೆಲ್ಲಿಸೋದಕ್ಕೆ ನಾವು ಪ್ರಯತ್ನ ಮಾಡಿದಂಥ ಸುಳ್ಳು ಆರೋಪ ಮಾಡ್ತಿರೋಂಥ ರಾಘವೇಂದ್ರ ಅವರು ಇಷ್ಟು ನೀಚ ಕೃತ್ಯಕ್ಕೆ ಅವ್ರು ಇಳಿತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಸೋಲನ್ನು ಜನ ತೀರ್ಮಾನ ಮಾಡಿದ್ದಾರೆ, ನೀವು ಸೋಲಬೇಕು ಅಂತ. ಇಂಥ ಸಂದರ್ಭದಲ್ಲಿ ಜನರನ್ನು ದಾರಿ ತಪ್ಪಿಸೋಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇರೋದಕ್ಕೆ ನಾನೀಗ ಬಂದು ಜಿಲ್ಲಾಧಿಕಾರಿಗಳಿಗೆ, ಅವ್ರ ಚುನಾವಣಾ ಅಧಿಕಾರಿಗಳು ಕೂಡ ಇದ್ದಾರೆ, ಅವ್ರಿಗೆ ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ. ಸಂಬಂಧಪಟ್ಟವ್ರ ಬಗ್ಗೆ ಕ್ರಮ ತಗೋಬೇಕು, FIR ಹಾಕಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದನ್ನು. ಜೊತೆಗೆ ಮಧ್ಯಾಹ್ನ ಸಂಜೆ 6 ಗಂಟೆಗೆ ಮನೆಯ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಹೋಗಿ ಅವ್ರು ಕಂಪ್ಲೇಂಟ್ ಕೊಡೋದಿದ್ದಾನೆ. ಅವ್ರಿಗೂ ಕಂಪ್ಲೇಂಟ್ ಕೊಟ್ಟು ಅವರಿಗೆ ತನಿಖೆ ಮಾಡಿ ಇದ್ರ ಬಗ್ಗೆ ಅವ್ರಿಗೆ ರಾಘವೇಂದ್ರ ಅವ್ರ ಬಗ್ಗೆ ಕ್ರಮ ತಗೋಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಈಗ ಮಾಡಿದ್ದೇನೆ ಜಿಲ್ಲಾಧಿಕಾರಿಗಳಿಗೆ. ಸಂಜೆ 6 ಗಂಟೆಗೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಕೂಡ ಮಾಡಲಿದ್ದೇನೆ. ಪತ್ರಿಕೆಯಲ್ಲಿ ಬಂದಿದೆ, ಇದು ಬಂದಿದೆ. ಮತ್ತು ಅವರೇನು ಹಳೆಯದೊಂದು ಯಾವುದೋ ಕಾಲದಲ್ಲಿ ಅವ್ರ ಪರವಾಗಿ ನಾನು ಪ್ರಚಾರ ಮಾಡಿದ್ದೆ ಅದನ್ನು ತೆಗೆದು ಈಗ ಹಾಕ್ತಾಯಿದ್ದಾರೆ. ಇದರ ಅರ್ಥ ಏನು? ಆಗ BJPಯಲ್ಲಿ ನಾನು ಇದ್ದಾಗ ಅವರು BJP ಪರವಾಗಿ ಚುನಾವಣಾ ಪ್ರಚಾರ ಮಾಡ್ಬೋದು, ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅನ್ನೋಂಥ ಮಾತು ಏನು ಹೇಳಿದ್ದಾರೆ ಅದನ್ನು ಇದು ಅರ್ಥ ಆಯ್ತಾ? ಹಳೇದಿದು ಅಲ್ಲಿದೋ ಗೊತ್ತಿಲ್ಲ ನನಗೆ. ಹಳೇದು ಯಾವುದನ್ನು ತೊಗೊಂಡು ಅದನ್ನು ನಾನು ಮೊನ್ನೆ ಮಾಡಿದ್ದೀನಿ ಅನ್ನೋ ಥರದಲ್ಲಿ ಮಾಡಿಸಿ ಈ ರೀತಿ ಜನರನ್ನು ದ್ರೋಹ ಮಾಡೋಂಥ ಪ್ರಯತ್ನ ನಡೆಸಿದ್ದಾರೆ. ಅದಕ್ಕೋಸ್ಕರ ಅವರು ಸೋಲು ಒಪ್ಕೋಬೇಕು, ಅದು ಬಿಟ್ಟು ನೀಚ ಕೃತ್ಯಕ್ಕೆ ಇಳಿಬಾರ್ದು, ಇಷ್ಟು ಷಡ್ಯಂತ್ರ ಮಾಡಬಾರ್ದು. ಇದು ಇಡೀ ಶಿವಮೊಗ್ಗ ಜಿಲ್ಲೆಯಿಂದ ಬೆಳಿಗ್ಗೆಯಿಂದ ನನಗೂ ಫೋನ್ಗಳು ಬರೋಕ್ಕೆ ಶುರು ಆಯಿತು. ಷಡ್ಯಂತ್ರ ಮಾಡಿದ್ದಾರೆ, ಇದೇ ರೀತಿಯ ಫೋನ್ಗಳು
ಮೋಸ ಮಾಡೋ ಪ್ರಯತ್ನ ಮಾಡಿಸ್ತಾರೆ, ಜನರನ್ನು ಗೊಂದಲ ಮಾಡೋಂಥ ಪ್ರಯತ್ನ ಮಾಡಿದ್ದಾರೆ. ನೀವು ಗೆಲ್ತೀರಿ ಅನ್ನೋದಕ್ಕೋಸ್ಕರ ರಾಘವೇಂದ್ರ ಮಾಡಿರೋಂಥ ಕುತಂತ್ರ ರಾಜಕಾರಣ ಇದು. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಬೇಜಾರಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ನಾವೆಲ್ಲರೂ ಕೂಡ ಈ ರೀತಿ ಅವರು ಮೋಸ ಮಾಡಿರೋದಕ್ಕೋಸ್ಕರ ನಿಮ್ಮ ಕ್ರಮ ಸಂಖ್ಯೆ 8 ಕಬ್ಬಿನ ಜೊತೆ ಇರೋಂಥ ರೈತ, ಅದಕ್ಕೆ ನಾವು ವೋಟ್ ಮಾಡಿ ನಿಮ್ಮನ್ನು ಗೆಲ್ಲಿಸ್ತೀವಿ ಅನ್ನೋಂಥ ಒಂದು ಸವಾಲು ರೂಪದಲ್ಲೂ ಕೂಡ ಸಾವಿರಾರು ಜನ ಫೋನ್ ಮಾಡಿ ಮಾತಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ರಾಘವೇಂದ್ರ ಈ ರೀತಿ ಮಾಡಿದ್ದಕ್ಕೆ ಕ್ಷಮೆ ಕೇಳಬೇಕು. ಸರ್ಕಾರ, ಚುನಾವಣಾ ಆಯೋಗ ಅವ್ರ ಬಗ್ಗೆ FIR ಹಾಕಿ ಅವ್ರ ಬಗ್ಗೆ ಅರೆಸ್ಟ್ ಮಾಡಬೇಕು. ಇದು ನನ್ನ ಒತ್ತಾಯ. ನಾನು ಇದ್ರ ಬಗ್ಗೆ ಗಮನಿಸ್ತೀನಿ, ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು 6 ಗಂಟೆಗೆ SP ಆಫೀಸ್ ಬರ್ತೀನಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.